ಬೆಂಗಳೂರಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ. ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿದೆ ಈ ರಿಯಲ್ ಎಸ್ಟೇಟ್ ದಂಧೆಕೋರರ ಹಾವಳಿ. ಮಲ್ಲೇಶ್ವರಂನಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ಸದ್ಯ ಈ ಭೂಗಳ್ಳರು ಕಣ್ಣನಿಟ್ಟಿದ್ದಾರೆ. 8ನೇ ಮುಖ್ಯ ರಸ್ತೆಯ ವಾರ್ಡ್ ನಂಬರ್ 45ರಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಕರೆಂಟ್ ಲೈಟ್ ಬಿಲ್ನಲ್ಲಿ ದಿಢೀರ್ ಎಂಬಂತೆ ಬೇರೆ ಹೆಸರು ಕಂಡುಬಂದಿದೆ. ಮಹಾಲಕ್ಷ್ಮಿ ಅವರ ಹೆಸರಿನಲ್ಲಿ ಲೈಟ್ ಬಿಲ್ ಅನ್ನ ಕೊಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಪೊಲೀಸ್ ಇಲಾಖೆಯ ಸ್ವತ್ತನ್ನ ಈ ಭೂಗಳ್ಳರು ಲಪಟಾಯಿಸೋಕೆ ಹೊರಟಿದ್ದಾರೆ. 1950ರ ಹಳೆ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಸರ್ವೆ ನಂಬರ್ 304 ಹಾಗೂ 305 ಇದೆ. ಈಗಲೂ ಹಾಗೆ ಇರುವ ಹಳೆ ಪೊಲೀಸ್ ಠಾಣೆ ಹಾಗೂ ಜಾಗ. ಸುಮಾರು 1 ಎಕರೆಯಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಪೊಲೀಸ್ ಇಲಾಖೆಯ ಕ್ವಾರ್ಟರ್ಸ್ ಅನ್ನ ಸದ್ಯ ಈಗ ದಂಧೆಕೋರರು ಬಿಡ್ತಾ ಇಲ್ಲ. ಸುಮಾರು 100 ಕೋಟಿ ಬಾಳುವ ಪೊಲೀಸ್ ಇಲಾಖೆಯ ಕ್ವಾರ್ಟರ್ಸ್ ಜಾಗದ ಮೇಲೆ ಭೂಗಳ್ಳರ ಕಣ್ಣು ನೆಟ್ಟಿದೆ. ಸದ್ಯ ಕ್ವಾರ್ಟರ್ಸ್ನಲ್ಲಿ 5 ಇನ್ಸ್ಪೆಕ್ಟರ್ ಸೇರಿ ಸಿಬ್ಬಂದಿಗಳು ಇದೀಗ ವಾಸವಿದ್ದಾರೆ. ವಾಸವಾಗಿರುವ ಅರಿವಿಗೆ ಬಾರದೆ ಎಲೆಕ್ಟ್ರಿಕ್ ಬಿಲ್ ಖಾತೆಯಲ್ಲಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಇದನ್ನ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ಗಳೇ ಶಾಕ್ ಆಗಿದ್ದಾರೆ. ಕ್ವಾರ್ಟರ್ಸ್ನಲ್ಲಿರುವ ಎಲ್ಲ 5 ಮನೆಗಳ ಬಿಲ್ನಲ್ಲಿಯೂ ಮಹಾಲಕ್ಷ್ಮಿ ಅವರ ಹೆಸರು ನಮೂದಾಗಿದೆ. ನಕಲಿ ದಾಖಲೆಯನ್ನ ತಯಾರಿಸಿ ಇಬ್ಬರಿಗೆ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಸಿಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಹಾಗೂ ಶ್ರೀನಾಥ್ ನರಗದ್ದೆ ಎಂಬುವವರಿಗೆ ಈ ಸೇಲ್ ಅಗ್ರಿಮೆಂಟ್ ಆಗಿದೆ. ಖಾಲಿ ನಿವೇಶನದ ಹೆಸರಿನಲ್ಲಿ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಲಾಗಿದೆ. ಅಲ್ಲಿ ಪ್ರಸ್ತುತ ಕಟ್ಟಡಗಳು ಇದ್ರೂ ಕೂಡ ಖಾಲಿ ನಿವೇಶನ ಅಂತ ಸರ್ವೆ ಅಧಿಕಾರಿಗಳು ತೋರಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡದೆ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಸಿದ್ದಾರೆ ನೋಂದಣಾಧಿಕಾರಿಗಳು. ಇದಕ್ಕೆ ಅಕ್ರಮವಾಗಿ ಬೆಸ್ಕಾಂ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ನಕಲಿ ದಾಖಲೆಯನ್ನ ತಯಾರಿಸಿ ಈ ಸ್ವತ್ತು ಮಾಡಿಸಿದ್ದಾರೆ ಭೂಗಳ್ಳರು. ಬೆಸ್ಕಾಂ ಇಲಾಖೆಗೆ ಗೊತ್ತಿದ್ರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂಬಂಧ ಮಹಾಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿ ಹಾಗೂ ಶ್ರೀನಾಥ್ ಸೇರಿದಂತೆ ಮತ್ತು ಬಿಬಿಎಂಪಿ ಹಾಗೂ ಬೆಸ್ಕಾಂ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಲೋಕಾಯುಕ್ತ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಇಂದ ದೂರನ್ನ ಕೊಡಲಾಗಿದೆ. ಬಿಎನ್ಎಸ್ 318/4 ಹಾಗೂ 336, 340, 329, 61, 3513 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಇವರ ಮಧ್ಯದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ನಿವಾಸಿಗಳಿಗೆ ನುಗ್ಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ದಿನಾಂಕ 9/3/2026ರಂದು ಕ್ವಾರ್ಟರ್ಸ್ಗೆ ಹೋಗಿ ಗಲಾಟೆಯನ್ನ ಈ ಅಪರಿಚಿತ ವ್ಯಕ್ತಿಗಳು ಮಾಡಿರ್ತಾರೆ. ಆದಷ್ಟು ಬೇಗ ಜಾಗ ಖಾಲಿ ಮಾಡಿ, ಇಲ್ವಾದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಬೆದರಿಕೆಯನ್ನ ಕೂಡ ಈ ವೇಳೆ ಹಾಕಿದ್ದಾರಂತೆ. ಯಾರೇ ಅಧಿಕಾರಿಗಳು ಇದ್ರೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಆವಾಜನ್ನ ಹಾಕಲಾಗಿದೆ. ನಿಮ್ಮ ವಸ್ತುಗಳನ್ನೆಲ್ಲ ಹೊರಗಡೆ ಬಿಸಾಡಿ ನಿಮ್ಮನ್ನು ಹೊರ ಹಾಕ್ತೀವಿ ಅಂತ ಬೆದರಿಕೆ ಹಾಕಲಾಗಿದೆ. ಇದಕ್ಕೂ ಬಗ್ಗದಿದ್ರು ನಿಮ್ಮನ್ನ ಸಾಯಿಸ್ತೀವಿ ಅಂತ ಅಪರಿಚಿತರು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಾದ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಈಗ ಎಚ್ಚೆತ್ತಿದ್ದಾರೆ. ಮಹಾಲಕ್ಷ್ಮಿ ಎಂಬುವರ ಹೆಸರಿನ ಬಿಲ್ ಅನ್ನ ರದ್ದುಗೊಳಿಸಿ ಹಿಂದಿನ ಯಥಾಸ್ಥಿತಿಯಂತೆ ಮಾಡಿದೀವಿ ಅಂತ ನೋಟಿಸ್ ಅನ್ನ ಈಗ ಪೊಲೀಸರು ಅಂಟಿಸಿದ್ದಾರೆ.